ಮಿತ್ರರೇ, ಹಾವನ್ನ ರಿಲೀಸ್ ಮಾಡೋಕ್ಕೆ ಬಂದಿದ್ದೀನಿ. ಕಾಮನ್ ಸ್ಯಾಂಡ್ ಬೋವಾ, ಇದನ್ನು ಮಣ್ಣು ಮುಕ್ಕುವ ಹಾವು ಅಂತ ಹಾಡು ಭಾಷೆಯಲ್ಲಿ ಕರೀತಾರೆ ಹಳ್ಳಿ ಕಡೆ. ಮತ್ತು ಇದಕ್ಕೆ ಹಳ್ಳಿ ಕಡೆ ಮಾತಾಡೋಂಥದ್ದು, ಕೆಲವರು ಮಾತಾಡೋಂಥದ್ದು ಏನಿತ್ತಂದರೆ, ಇದು 2 ತಲೆಯ ಹಾವು. ಇದು 6 ತಿಂಗಳು ಒಂದು ಕಡೆ ಚಲಿಸುತ್ತೆ, ಇನ್ನೂ 6 ತಿಂಗಳು ಮತ್ತೊಂದು ಕಡೆ ಚಲಿಸುತ್ತೆ ಅಂತ ಅಂತಾರೆ. ಈಗ ಕಾಣ್ಬೋದು, ಆ ಥರದ್ದು ಇಲ್ಲ ಅಂತ ನಮ್ಮ ಉರುಗರಕ್ಷಕ ತಂಡದ ನಮ್ಮ ಅಣ್ಣಂದಿರು ಸ್ನೇಹಿತರು ತಿಳಿಸ್ಕೊಟ್ರು. ಕಾಣ್ಬೋದು ಇಲ್ಲಿ ಎಷ್ಟು ಸ್ನೇಹಮಯ ಜೀವಿ ಅಂದರೆ ಇದು ನೋಡಿ, ಮಣ್ಣು ಮುಕ್ಕುವ ಹಾವು. ಎಷ್ಟು ಸುಂದರ, ಎಷ್ಟು ಮಧುರ, ಎಷ್ಟು ಸೊಗಸಾಗಿದೆ ಅಂದರೆ ಇದ್ರದ್ದು. ನಿಜಕ್ಕೂ ಇದ್ರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು. ಇದಕ್ಕೆ ಇವನಿಗೆ ಅನುಭವ ಕಡಿಮೆ. ಇದು ಕಾಣ್ಬೋದು ಎಷ್ಟು ಸೊಗಸಾಗಿದೆ ಅಂದರೆ, ಇದು ರೈತರಿಗೆ ತುಂಬಾ ಅನುಕೂಲ. ಇದನ್ನು ಸರಾಗವಾಗಿ ಭೂಮಿಗೆ ಪೈಪ್ಲೈನನ್ನು ಮಾಡುತ್ತೆ, ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತೆ. ಇದರಲ್ಲಿ ವಿಷ ಇರುವುದಿಲ್ಲ. ಯಾವುದೇ ರೀತಿ ಯಾರೋ ಹಾನಿಗೂ ತೊಂದರೆ ಮಾಡಬೇಡಿ. ಇದನ್ನು ಎಲ್ಲೇ ಕಂಡಲ್ಲಿ ತನ್ನಷ್ಟಕ್ಕೆ ತಂದು ಬಿಟ್ಬಿಡಿ. ಪ್ರಕೃತಿಲಿ ಯಾವುದೇ ರೀತಿ ಕಲ್ಲುಗಳನ್ನು ಎತ್ತಾಕುವಂಥದ್ದು, ಭಯಭೀತರಾಗಿ ನಾಳೆ ದಿನ ಮನೆ ಒಳಗೆ ಹೋಗಿಬಿಡುತ್ತೆ, ಇಲ್ಲಿ ಮಕ್ಕಳು ಓಡಾಡ್ತಾರೆ, ಏನೂ ತೊಂದರೆ ಮಾಡಲ್ಲ. ಈಗ ಇದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಯಾಕಂದರೆ ನಾವು ಹಾವುಗಳ ರಕ್ಷಣೆ ಮಾಡ್ತಾ ಇರೋದು, ಉರುಗಳನ್ನು ರಕ್ಷಣೆ ಮಾಡ್ತಾ ಇರೋದೇ ನಮ್ಮ ರೈತ ವರ್ಗಕ್ಕೆ, ರೈತಾಪಿಗಳಿಗೆ ತುಂಬ ಬೆಳೆಗೆ ಆಗಿರ್ಬೋದು, ನಮ್ಮ ಪ್ರಕೃತಿಯಲ್ಲಿ ಆಗುವಂತಹ ಗಲೀಜುಗಳನ್ನು ಕ್ಲೀನ್ ಮಾಡುವಂಥ ಹಾವುಗಳಿದೆ. ಈಗ ನೋಡಿ, ಇದನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಧನ್ಯವಾದ ಉರುಗ ರಕ್ಷಾ ತಂಡದೊಂದಿಗೆ ಅಜಯ. ನೋಡಿ, ಈ ಜಾಗವನ್ನು, ಇದನ್ನು ಫಸ್ಟು ಯಾವುದೇ ಹಾವಾಗಲಿ ಈ ಜಾಗದಲ್ಲಿ ಈ ಒಂದು ವಾಸನೆಯನ್ನು ನೋಡುತ್ತೆ. ಈ ಹತ್ತಿರದಲ್ಲೇ ಸಿಕ್ಕಂಥದ್ದು. ಈಗ ಇದನ್ನು ಕಾಡಿಗೆ ಬಿಡ್ತಾಯಿದ್ದೀವಿ. ಅಬ್ಸರ್ವ್ ಮಾಡ್ತಾಯಿದೆ. ಈ ಸುತ್ತ ಇಲ್ಲೇವರೆಗೂ ಇದ್ರದ್ದು ಈ ಥರ ಎಲ್ಲನೂ ಅಬ್ಸರ್ವ್ ಮಾಡಿ ಇದನ್ನು ಮೂವ್ ಆಗೋಂಥದ್ದು ನೋಡ್ಬೋದು.